ಹಾಯ್ ಸ್ನೇಹಿತರೆ, ಇವತ್ತು ನಾನು ಮಾರ್ನಿಂಗ್ ಟಿಫನ್ಗೆ ಸೂಸ್ಲಾ ಅಥವಾ ತೋಸಿದ ಮಂಡಕ್ಕಿ ಮತ್ತು ಒಗ್ಗರಣೆ ಮಂಡಕ್ಕಿನ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಇದನ್ನು ತಿಂದ್ಬಿಟ್ಟು ನಾನು ಈಗ ನನ್ನ ಹೇರ್ಗೆ ಆಯಿಲನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಈ ಒಂದು ಆಯಿಲ್ಗೆ ಏನೇನು ಬೇಕು ಅಂತ ನೋಡೋಣ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಲೋವೆರಾ 1-2 ಸ್ಪೂನ್ ಆಗೋಷ್ಟು ಮೆಂತೆಕಾಳು, ದಾಸವಾಳ, ಕರಿಬೇವಿನ ಸೊಪ್ಪು, ಆನಿಯನ್ ಹಾಗೆ ಮೆಹಂದಿ ಸೊಪ್ಪು. ಇದನ್ನೆಲ್ಲ ನಾವೀಗ ಕೊಬ್ಬರಿ ಎಣ್ಣೆ ಜೊತೆ ಕುದಿಸ್ಕೋಬೇಕಾಗತ್ತೆ. ಸೊ ಇವಾಗ ನಿಮ್ಮ ಮನೇಲೇ ಈಗ ಪ್ಯಾರಾಚೂಟ್ ಎಣ್ಣೆ ಇರ್ಬೋದು ಅಥವಾ ನೀವು ಮನೇಲೇ ಮಾಡಿಸಿರುವಂಥ ಎಣ್ಣೆ ಇರ್ಬೋದು, ಯಾವುದಾದ್ರೂ ಓಕೆನೇ. 1-2 ಬೌಲ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡು ಅದನ್ನು ಬಿಸಿ ಮಾಡ್ಕೊಳ್ಳಿ. ಅದ್ರ ಜೊತೆ ಈಗ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನಲ್ಲ ಅದೆಲ್ಲದನ್ನು ಆ ಆಯಿಲ್ಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. 10 ನಿಮಿಷ ಕುದಿಸ್ಕೊಂಡ್ಮೇಲೆ ಅದನ್ನು ತೆಗೆದುಬಿಟ್ಟು ಆರಲಿಕ್ಕೆ ಇಡಿ. ಅದು ಆರಿದ ಮೇಲೆ ನೀವು ಯಾವ ಬಾಟಲಲ್ಲಿ ಆಯಿಲನ್ನು ಯೂಸ್ ಮಾಡ್ತೀರಲ್ವ ಆ ಬಾಟಲ್ಗೆ ಅದನ್ನು ಫಿಲ್ ಮಾಡಿಟ್ಕೊಳ್ಳಿ. ನೀವು ವೀಕ್ಲಿ ಟ್ವೈಸ್ ಇದನ್ನು ನಿಮ್ಮ ಸ್ಕಾಲ್ಫ್ಗೆ ಅಪ್ಲೈ ಮಾಡೋದ್ರಿಂದ ನಿಮಗೆ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಇದನ್ನು ನಮ್ಮ ತಾಯಿಯವರು ಯೂಸ್ ಮಾಡ್ತಾಯಿದ್ರು. ಅವ್ರಿಗೆ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು. ಅವರು ಈ ಒಂದು ಆಯಿಲ್ನ ಯೂಸ್ ಮಾಡಿದ ಮೇಲೆ ಹೇರ್ ಫಾಲ್ ತುಂಬಾ ಕಡಿಮೆ ಆಯಿತು. ಆಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಪೂಜೆಯನ್ನು ಮಾಡ್ತಾಯಿದ್ದೀನಿ. ದೇವರಿಗೆ ದೀಪವನ್ನು ಹಚ್ತಾ ಇದ್ದೀನಿ. ಬೇಗನೆ ಕೆಲಸವನ್ನು ಮುಗಿಸ್ಬಿಟ್ಟು ಮಧ್ಯಾಹ್ನದ ಅಡುಗೆಗೆ ನಾನು ಪ್ರಿಪೇರ್ ಮಾಡ್ಕೋಬೇಕಾಗಿದೆ. Eat. Eat, eat, eat. Eat, 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 eat. Eat, eat, eat. 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 Eat, 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 eat. Eat, eat, eat. ನಮ್ಮ ಅಕ್ಕ ಮಕ್ಕಳು ರಜೆಗೆ ಊರಿಂದ ಬಂದಿದ್ದರು. ಸೊ ಅವ್ರ ಜೊತೆನೂ ಸ್ವಲ್ಪ ಹೊತ್ತು ನಾನು ಟೈಮ್ ಪಾಸ್ನ ಮಾಡಿದೆ. ಇನ್ನೇನು ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ವಾಪಸ್ ಹೋಗ್ತಾ ಇದ್ದಾರೆ. ನನ್ನ ಗಂಡ ತಲೆಗೆ ಎಣ್ಣೆನೇ ಹಾಕ್ಕೊಳ್ಳೋದಿಲ್ಲ. ನಾನೇ ಯಾವಾಗಲೂ ಅವ್ರಿಗೆ ನೆನಪು ಮಾಡಬೇಕು. ಈಗಲೂ ಕೂಡ ಆಯಿಲ್ ಅಂತ ನೋಡಿದ್ರೆ ಅವರು ಬೇಡ ಬೇಡ ಅಂತ ಹೇಳ್ತಾಯಿದ್ರು. ಬಟ್ ನಾನೇ ಫೋರ್ಸ್ಫುಲಿ ಹಾಕಿದ್ದೀನಿ. ವೀಕ್ಲಿ ಒನ್ಸ್ ಆದರೂ ಅಪ್ಲೈ ಮಾಡೋದು ತುಂಬಾ ಒಳ್ಳೆಯದು. ಇವಾಗ ನಾನು ಪಾಟ್ಗೆ ನೀರನ್ನು ಹಾಕ್ತಾಯಿದ್ದೀನಿ. ಹಾಗೆ ಅದ್ರ ಸುತ್ತ ಸ್ವಲ್ಪ ಕಸ ಇತ್ತು, ಹಾಗೆ ಒಣಗಿರೋ ಎಲೆಗಳಿದ್ವು. ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ನಾನು ಅದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ. ಮನೆಯಲ್ಲಿ ಈ ಥರ ಗಿಡಗಳು ಅಥವಾ ಗ್ರೀನ್ರಿ ಇದ್ದರೆ ಏನೋ ಒಂಥರ ನೆಮ್ಮದಿ ಅಲ್ವಾ. ಅದು ಅಲ್ಲದೆ ನಿನ್ನೆ ವಿಶ್ವ ಪರಿಸರದ ದಿನ. ನಮ್ಮ ಕೈಯಲ್ಲಿ ಆದಷ್ಟು ಜಾಸ್ತಿ ಗಿಡಗಳನ್ನು ನೆಡಬೇಕು. ಯಾಕಂದರೆ ಇವತ್ತು ನಾವು ಗಿಡಗಳನ್ನು ನೆಟ್ಟರೆ ಅದು ನಮ್ಮ ಫ್ಯೂಚರ್ಗೆ ತುಂಬಾ ಉಪಯೋಗ ಇದೆ. ಯಾರಾದರೂ ಯಾರಿಗಾದರೂ ಏನಾದರೂ ಒಂದು ಗಿಫ್ಟ್ ಕೊಡಬೇಕಂತ ಅಂದ್ಕೊಂಡಿದ್ರೆ ಒಂದು ಚಿಕ್ಕ ಪ್ಲ್ಯಾಂಟನ್ನು ಗಿಫ್ಟ್ ಮಾಡಿ. ಯಾಕಂದರೆ ಇವತ್ತಿನ ಒಂದು ಪ್ಲ್ಯಾಂಟ್ ನಾಳಿನ ಮರವಾಗೋದಕ್ಕೆ ಸಾಧ್ಯ ಆಗುತ್ತೆ. ನನ್ನ ಹಸ್ಬೆಂಡ್ ಇವಾಗ ಸ್ಟಾಕ್ ಮಾರ್ಕೆಟ್ನ ನೋಡೋದ್ರಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ. ಅವರು ಇದರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅವ್ರಿಗೆ. ಸ್ಟಾಕ್ ಮಾರ್ಕೆಟ್ ಮಾಡೋದು ತಪ್ಪು ಅಂತ ಹೇಳೋದಲ್ಲ, ಆದರೆ ಅದ್ರ ಬಗ್ಗೆ ಇನ್ ಡೆಪ್ತ್ ನಾಲೆಜ್ ಇದ್ದರೆ ಮಾತ್ರ ಮಾಡೋದು ಸರಿ ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ಅವರು ಆಲ್ವೇಸ್ ರಿಸರ್ಚ್ ಆ್ಯಂಡ್ ಸರ್ಚ್ ಮಾಡ್ತಾನೆ ಇರ್ತಾರೆ. ಅದ್ರ ಬಗ್ಗೆ ನಾಲೆಜ್ನ ತೊಗೋತಾನೆ ಇರ್ತಾರೆ. ಅದರಿಂದ ಅವ್ರು ಅಂದ್ಕೊಂಡ ಹಾಗೇ ಅವ್ರ ಪೋರ್ಟ್ಫೋಲಿಯೋ ಕೂಡ ಜಾಸ್ತಿ ಆಗಿದೆ. ಆದರೆ ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದ್ರೇ ಬೆಟರ್ ಅಂತ ನಾನು ಅಂದ್ಕೊತೀನಿ. ಅವರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಏನು ಮಾಡ್ತಿದ್ದೀರಾ? ಏನಿದೆ ಇವತ್ತು? ಓಕೆ, ಹೌದೇನು? ನಿಮ್ಗೆ ಎಷ್ಟು ಲಾಭ ಆಗ್ತಿದೆ?
ನೀವು ಹೇಳಂಗಿಲ್ಲೇನು. ಇವಾಗ ನಾನು ಮಧ್ಯಾಹ್ನಕ್ಕೆ ಚಪಾತಿ ಹಾಗೆ ಬದನೆಕಾಯಿ ಎಣ್ಣೆಗಾಯಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ನಾವು ಊಟವನ್ನು ಮಾಡಿದ್ವಿ, ಎಲ್ಲರೂ ಬೋರ್ ಆಗ್ತಾಯಿತ್ತು ಅಂತ ಹೊರಗೆ ಹೋಗಿದ್ವಿ, ನಾನು ನನ್ನ ಹಸ್ಬೆಂಡು. ಐಸ್ ಕ್ರೀಮ್ ತಿನ್ಕಂಡೆ ಗಾಡಿ ಹೊಡಿತಿದೆ ಅಪ್ಪು. ಮೆಲ್ಲ ಕಾಡ್ದ